ಕಾಂಗ್ರೆಸ್ ಮುಖಂಡ ನಲಪಾಡ್ ವಿರುದ್ಧ ಚಾರ್ಜ್ ಶೀಟ್ ಈಗ ದಾಖಲಾಗಿದೆ. ಬಿಟ್ಕಾಯಿನ್ ಕೇಸ್ನಲ್ಲಿ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಅದರಲ್ಲಿ ನಲಪಾಡ್ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ನಲಪಾಡ್, ಶ್ರೀಕಿ, ರಾಬಿನ್ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಿದೆ. ಮೂವರು ಅಲ್ಲದೆ ಇತರರ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಇದೆ. ಅಂದರೆ ಚಾರ್ಜ್ ಶೀಟ್ನಲ್ಲಿ ಹೆಸರಿದೆ. ಪ್ರಮುಖವಾಗಿ ಈ ಮೂರು ಜನ ಹೆಸರು ಇಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಮೊಹಮ್ಮದ್ ನಲಪಾಡ್ ಹೆಸರು ಕೂಡ ಇದರಲ್ಲಿ ಚಾರ್ಜ್ ಶೀಟ್ನಲ್ಲಿ ಇದೆ. ನಲಪಾಡ್ಗೆ ಹಣ ಸಂದಾಯದ ಬಗ್ಗೆ ಎಸ್ಐಟಿ ಇಲ್ಲಿ ಉಲ್ಲೇಖ ಮಾಡಿದೆ. ಶ್ರೀಕಿ ಜೊತೆಗೆ ಹಣದ ವ್ಯವಹಾರ ಇತ್ತು ಅನ್ನುವಂಥದ್ದನ್ನು ಚಾರ್ಜ್ ಶೀಟ್ನಲ್ಲಿ ಹೇಳಲಾಗ್ತಾ ಇದೆ. ಬಿಟ್ಕಾಯಿನ್ ನಗದೀಕರಣಕ್ಕೆ ನಲಪಾಡ್ಗೆ ಸಂಪರ್ಕ ಮಾಡಿದ್ರು. ಆ ಟೈಮ್ನಲ್ಲಿ ಮೊಹಮ್ಮದ್ ನಲಪಾಡ್ ಸಂಪರ್ಕವನ್ನು ಮಾಡಿದ್ದಂಥ ಶ್ರೀಕಿ ಹಣವನ್ನು ಸಂದಾಯ ಮಾಡಿದ್ದ ಅಂತ. ನಲಪಾಡ್ನ ಮುಂಬೈ ಸ್ನೇಹಿತನಿಂದ ನಗದೀಕರಣ ಆಗಿದೆ ಅಂತ, ಅಂದರೆ ಕ್ಯಾಶ್ ಮಾಡಿಸ್ಕೊಂಡಿದ್ರೆ ಅಲ್ಲಿಂದ. ಕಮಿಷನ್ನಲ್ಲಿ ನಲಪಾಡ್ಗೂ ಕೂಡ ಪಾಲು ಹೋಗಿದೆ ಅನ್ನುವಂಥದ್ದು ವಿಚಾರ. ಅಂದರೆ ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿಸೋದಕ್ಕೆ ನಲಪಾಡ್ ತನ್ನ ಮುಂಬೈನ ಸ್ನೇಹಿತನಿಗೆ ಹೇಳಿದ್ರಂತೆ. ಸೊ ಆ ಸ್ನೇಹಿತನ ಮೂಲಕ ಆದಂಥ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಏನಿದೆ, ಆ ಟೈಮಲ್ಲಿ ಕಮಿಷನ್ ಇವ್ರು ತೊಗೊಂಡಿದ್ದಾರೆ ಅನ್ನುವಂಥದ್ದು ಈಗ ನಲಪಾಡ್ ಮೇಲೆ ಇರುವಂಥ ಆರೋಪ. ಸೊ ಆ ಕಮಿಷನ್ನಲ್ಲಿ ಪಾಲು ನಲಪಾಡ್ಗೂ ಕೂಡ ಹೋಗಿದೆ ಅನ್ನುವಂಥದ್ದನ್ನು ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಎಸ್ಐಟಿ ಉಲ್ಲೇಖ ಮಾಡಿದೆ. ಸದ್ಯ ಬಿಟ್ಕಾಯಿನ್ ಕೇಸ್ ಬಗ್ಗೆ ಇಡಿಯಿಂದಲೂ ಕೂಡ ತನಿಖೆ ನಡೀತಾ ಇದೆ. ನಲಪಾಡ್, ಶ್ರೀಕಿ ಸೇರಿದಂತೆ ಕೆಲವರ ಮನೆ ಮೇಲೆ ಇಡಿ ರೇಡ್ ಕೂಡ ಮಾಡ್ತು. ನಲಪಾಡ್ಗೆ 2 ಬಾರಿ ನೋಟಿಸನ್ನು ಕೊಟ್ಟು ಇಡಿ ಈಗಾಗಲೇ ವಿಚಾರಣೆಯನ್ನು ಮಾಡಿದೆ. ಇದೀಗ 3ನೇ ನೋಟಿಸ್ ನೀಡೋದಕ್ಕೂ ಕೂಡ ಇಡಿ ತಯಾರಿ ಮಾಡ್ತಾರೆ. ಇನ್ನು ಬಿಟ್ಕಾಯಿನ್ ಬಹುಕೋಟಿ ರೂಪಾಯಿ ಹಗರಣ ಪ್ರಕರಣದಲ್ಲಿ ಎಸ್ಐಟಿ ಚಾರ್ಜ್ ಶೀಟ್ ಬೆನ್ನಲ್ಲೇ ನಲಪಾಡ್ಗೆ ಈಗ ಇಡಿ ಮತ್ತೊಮ್ಮೆ ಸಮನ್ಸ್ ಜಾರಿಗೊಳಿಸಿದೆ. ನಲಪಾಡ್ಗೆ ಇಡಿಯಿಂದ ಇದು 3ನೇ ಬಾರಿಗೆ ಸಮನ್ಸ್ ಕೊಡ್ತಾ ಇರುವಂಥದ್ದು. ಶೀಘ್ರವೇ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ರ ಬಗ್ಗೆ ಇಡಿ ಈಗ ಸಮನ್ಸ್ ಜಾರಿಗೊಳಿಸಿದೆ. 2 ಬಾರಿ ವಿಚಾರಣೆಗೆ ನಲಪಾಡ್ ಗೈರಾಜರಾಗಿದ್ರು, ಬಂದಿರಲಿಲ್ಲ, ವಿಚಾರಣೆಗೆ ಹಾಜರಾಗಿರಲಿಲ್ಲ. ಈಗ 3ನೇ ಬಾರಿ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. ಈ ಬಾರಿ ಹಾಜರಾಗಲೇಬೇಕು ಅನ್ನುವಂಥದ್ದನ್ನು ಹೇಳಿದರೆ ಸರ್ಕಾರ ರಚನೆಯ ನೆಪ ಹೇಳಿ ನಲಪಾಡ್ ಗೈರಾಗಿದ್ರು. ಇದೀಗ ಮತ್ತೆ ಸಮನ್ಸ್ ಜಾರಿ ಮಾಡಿರುವಂತಹ ಜಾರಿ ನಿರ್ದೇಶನಾಲಯ ಮತ್ತೊಮ್ಮೆ ಈಗ ವಿಚಾರಣೆಗೆ ಏನಾದರೂ ಅವ್ರು ಗೈರಾದರೆ, ಹಾಜರಾಗಲಿಲ್ಲ ಅಂತ ಹೇಳಿದ್ರೆ ಆಗ ಸಂಕಷ್ಟ ಎದುರಾಗುತ್ತೆ. ಸೊ ಹಾಗಾಗಿ ಈಗ ಮೊಹಮ್ಮದ್ ನಲಪಾಡ್ ಏನು ಮಾಡ್ತಾರೆ, ಯಾವತ್ತು ಇಡಿ ಎದುರು ಹಾಜರಾಗ್ತಾರೆ ಅನ್ನುವಂಥದ್ದು ಇರೋ ವಿಚಾರ.